ಮಹಿಳೆಯರ ಮತ್ತು ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ರೂಪಿಸಲಾದ ಮಹತ್ವಾಕಾಂಕ್ಷೆಯ ಅಕ್ಕಪಡೆಗೆ ಈಗ ಅಧಿಕೃತ ಚಾಲನೆ ಸಿಕ್ಕಿದೆ. ಬೆಳಗಾವಿ ನಗರದ ಹೃದಯ ಭಾಗವಾದ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಕ್ಕಪಡೆಗೆ ಚಾಲನೆ ನೀಡಿ ಮಹಿಳಾ ಸಬಲೀಕರಣದತ್ತ ಹೊಸ ಹೆಜ್ಜೆ ಇರಿಸಿದ್ದಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಅಕ್ಕಪಡೆ ಎನ್ನುವುದು ಕೇವಲ ಒಂದು ತಂಡವಲ್ಲ, ಇದು ಮಹಿಳೆಯರ ಶಕ್ತಿ ಮತ್ತು ಸ್ವಾಭಿಮಾನದ ಪ್ರತೀಕ. ಜಿಲ್ಲಾದ್ಯಂತ ಮಹಿಳೆಯರು ಮತ್ತು ಮಕ್ಕಳು ಭಯಮುಕ್ತವಾಗಿ ಸುರಕ್ಷಿತವಾಗಿ ಇರಬೇಕು ಎಂಬುದು ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ. ಈ ನಿಟ್ಟಿನಲ್ಲಿ ಹಮ್ಮಿಕೊಳ್ಳಲಾದ ಹಲವು ಕಾರ್ಯಕ್ರಮಗಳ ಮುಂದುವರಿದು ಭಾಗವೇ ಈ ಅಕ್ಕಪಡೆ. ಸದ್ಯದ ಪ್ರಾಯೋಗಿಕವಾದ ಕೆಲವು ಆಯ್ದ ಸ್ಥಳಗಳಲ್ಲಿ ಅಕ್ಕಪಡೆಯನ್ನು ಪ್ರಾರಂಭಿಸಲಾಗಿದ್ದು, ಸಾರ್ವಜನಿಕರಿಂದ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಈ ಯಶಸ್ಸನ್ನು ಗಮನದಲ್ಲಿಟ್ಟುಕೊಂಡು ಮುಂಬರುವ ರಾಜ್ಯ ಬಜೆಟ್ನಲ್ಲಿ ಅಧಿಕೃತ ಅಂಗೀಕಾರ ಪಡೆದುಕೊಂಡು ಅಕ್ಕಪಡೆಯನ್ನು ಶೀಘ್ರದಲ್ಲೇ ತಾಲೂಕು ಮಟ್ಟಕ್ಕೆ ವಿಸ್ತರಿಸಲಾಗುವುದು ಎಂದು ಸಚಿವರು ಭರವಸೆ ನೀಡಿದ್ದಾರೆ. ಅಕ್ಕಪಡೆಯು ಸಂಕಷ್ಟದಲ್ಲಿರುವ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಒಂದು ಭರವಸೆಯ ಬೆಳಕಾಗಲಿದ್ದು, ನಗರದ ಪ್ರದೇಶಗಳಲ್ಲಿ ಅಷ್ಟೇ ಅಲ್ಲದೆ ಗ್ರಾಮೀಣ ಭಾಗದ ಮಹಿಳೆಯರಿಗೂ ಇದರ ಲಾಭ ಸಿಗುವಂತೆ ಮಾಡಲಾಗುವುದು ಸರ್ಕಾರದ ಗುರಿಯಾಗಿದ್ದು, ಬೆಳಗಾವಿಯಿಂದ ಆರಂಭವಾಗಿರುವ ಈ ಮಹಿಳಾ ರಕ್ಷಣಾ ಪಡೆ ಮುಂದಿನ ದಿನಗಳಲ್ಲಿ ರಾಜ್ಯದ ಇತರೆಡೆಗೂ ಮಾದರಿಯಾಗುವುದು ಮುನ್ಸೂಚನೆ ನೀಡಿದೆ. ಮತ್ತು ಸ್ವಾಭಿಮಾನದ ಪ್ರತೀಕ ಕಿತ್ತೂರು ರಾಣಿ ಚೆನ್ನಮ್ಮ ಇವತ್ತು ಬೆಳಗಾವಿ ಜಿಲ್ಲೆಗೆ ಒಂದು ಐತಿಹಾಸಿಕ ದಿನ ಅಂತ ಹೇಳಿ ಅತ್ಯಂತ ಸಂಭ್ರಮದಿಂದ, ಅತ್ಯಂತ ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 31 ಜಿಲ್ಲೆ ಮತ್ತು 5 ಕಮಿಷನರೇಟ್ ಸ್ಥಳಗಳಲ್ಲಿ ಅಕ್ಕಪಡೆಯನ್ನ ವಿದ್ಯುಕ್ತವಾಗಿ ಚಾಲನೆಯನ್ನ ಕೊಟ್ಟಿದ್ದೇವೆ. ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು ಬೆಳಗಾವಿ ಕಮಿಷನರೇಟ್ ಎರಡಕ್ಕೂ ಕೂಡ ನಾವು ಇವತ್ತು ವಿದ್ಯುಕ್ತವಾಗಿ ಚಾಲನೆಯನ್ನ ಕೊಟ್ಟಿದ್ದೇವೆ. ನಮ್ಮ ಮಹಿಳೆಯರು ಸ್ವತಂತ್ರ ಭಾರತದಲ್ಲಿ ರಾತ್ರಿ 12 ಗಂಟೆಗೆ ನಿರ್ಭಯದಿಂದ ಅಡ್ಡಾಡಿದ್ರೆ ಅವಾಗ ನಿಜವಾಗ್ಲೂ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕುತ್ತೆ ಅಂತ ಮಹಾತ್ಮ ಗಾಂಧೀಜಿಯವರು ನಮಗೊಂದು ಮಾತು ಹೇಳಿದ್ರು. ಅಲ್ಲಿಂದ ಇಟ್ಕೊಂಡು ಇಲ್ಲಿಯವರೆಗೂ ಕೂಡ ಮಹಿಳೆಯರ ಮೇಲೆ, ಹೆಣ್ಮಕ್ಳ ಮೇಲೆ, ಚಿಕ್ಕ ಮಕ್ಕಳ ಮೇಲೆ ಅನೇಕ ದೌರ್ಜನ್ಯಗಳು, ಅದು ಕೌಟುಂಬಿಕ ದೌರ್ಜನ್ಯ ಇರ್ಬೋದು, ಅದು ಲೈಂಗಿಕ ದೌರ್ಜನ್ಯ ಇರ್ಬೋದು, ಸಾಮಾಜಿಕ ದೌರ್ಜನ್ಯ ಇರ್ಬೋದು, ಸಾಮಾಜಿಕ ಅನಿಷ್ಟ ಪಿಡುಗು ಇರಬಹುದು, ದೇವದಾಸಿ ಪದ್ಧತಿಗಳಿರಬಹುದು, ಬಾಲ್ಯ ವಿವಾಹ ಇರಬಹುದು, ಪೋಕ್ಸೋ ಪ್ರಕರಣಗಳಿರಬಹುದು. ಅನೇಕ ಇಂಥ ಪಿಡುಗುಗಳನ್ನ ಬೇರ್ ಮಟ್ಟದಿಂದ ತೆಗಿಬೇಕು ಅನ್ನೋದೇ ಈ ಅಕ್ಕ ಪಡೆಯ ಮುಖ್ಯ ಉದ್ದೇಶ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಗೃಹ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಈ ಅಕ್ಕ ಪಡೆ ಅನ್ನುವಂತ ವಿನೂತನವಾದಂತ ಪಡೆಯನ್ನು ತೆಗೆದುಕೊಂಡು ಬಂದಿದೆ. ಕಾರಣ ಇಷ್ಟೇ, ಈ ಮಕ್ಕಳು ಬಂದಿದ್ದಾರೆ, ಇವತ್ತು ಸ್ಕೂಲ್ ಗೋಯಿಂಗ್ ಮಕ್ಕಳು ಬಂದಿದ್ದಾರೆ. ಈ ಮಕ್ಕಳಿಗೆ ಯಾವ ರೀತಿ ಅಕ್ಕ ಪಡೆ ಸಹಾಯ ಮಾಡುತ್ತೆ ಅಂತಂದ್ರೆ, ಪ್ರತಿಯೊಂದು ಸ್ಕೂಲ್ಗೆ ನಾವು ಹೋಗ್ತೀವಿ, ಅಕ್ಕ ಪಡೆಯ ಸದಸ್ಯರು ಏನು ಈಗಾಗಲೇ ಹೋಮ್ ಗಾರ್ಡ್ಸ್ ಜೊತೆಯಲ್ಲಿ ಇಬ್ಬರನ್ನ ಮಹಿಳಾ ಪೊಲೀಸ್ಗಳನ್ನ ಕೂಡ ಇಟ್ಕೊಂಡಿದ್ದೀವಿ. ಇವ್ರ ಸ್ಕೂಲ್ಗೆ, ಕಾಲೇಜ್ಗಳಿಗೆ, ಸಾರ್ವಜನಿಕ ಜಾಗಗಳಿಗೆ, ಮಾಲ್ಗೆ, ಫಿಲ್ಮ್ ಥಿಯೇಟರ್ ಹತ್ರ ಜಾತ್ರೆ ಆಗುವಂತ ಸಂದರ್ಭದಲ್ಲಿ ಅಕ್ಕ ಪಡೆ ಗಸ್ತನ್ನ ಸುತ್ತಾಕುತ್ತೆ. ಮತ್ತು ನಮ್ದು ಹೆಲ್ಪ್ ಲೈನ್ ಇದೆ 1811 1098 ಅಂದ್ರೆ 1098. ಪ್ರತಿಯೊಂದು ಸ್ಕೂಲ್ನಲ್ಲಿ, ಪ್ರತಿಯೊಂದು ಸ್ಕೂಲ್ನ ಟಾಯ್ಲೆಟ್ಗಳಲ್ಲಿ, ಪ್ರತಿಯೊಂದು ಸ್ಕೂಲ್ ಬೋರ್ಡ್ ನಲ್ಲಿ, ಕಾಲೇಜ್ ಬೋರ್ಡ್ ಮೇಲೆ, ಕಾಲೇಜ್ ಟಾಯ್ಲೆಟ್ಗಳ ಮೇಲೆ, ಸಾರ್ವಜನಿಕ ಸ್ಥಳ, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಹೆಲ್ಪ್ ಲೈನ್ ಇರುತ್ತೆ. ಜೊತೆಲಿ ಅಕ್ಕ ಪಡೆ ಕೂಡ ಎಲ್ಲಾ ಕಡೆ ಸಿಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ, ಈ ಮಗಳಿಗೆ ಯಾರಾದ್ರೂ ಮನೆಯಲ್ಲಿ ತೊಂದರೆ ಕೊಡ್ತಾ ಇದ್ರೆ ಇವಳಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಧೈರ್ಯ ಇರೋದಿಲ್ಲ. ಇವಳು ನೇರವಾಗಿ ನಮ್ಮ ಹೆಲ್ಪ್ ಲೈನ್ಗೆ ಒಂದು ಫೋನ್ ಮಾಡಬಹುದು ಅಥವಾ ಒಂದು ಮಿಸ್ ಕಾಲ್ ಕೊಡ್ಬಹುದು. ಇವಳ ವಿಳಾಸವನ್ನ, ಇವಳ ಹೆಸರನ್ನ ನಾವು ಗೌಪ್ಯವಾಗಿರ್ತೀವಿ. ಈಗ ಈ ಹುಡುಗಿಗೆ ಯಾರಾದ್ರೂ ಬಸ್ ಸ್ಟ್ಯಾಂಡ್ ನಲ್ಲಿ ಚಿಡಾಯಿಸ್ತಾ ಇದ್ರೆ, ಒಬ್ಬ ಹುಡುಗ ಚಿಡಾಯಿಸ್ತಾ ಇದ್ರೆ, ಮನೆಯಲ್ಲಿ ಭಯಕ್ಕೆ ಆ ಹುಡುಗಿ ಹೇಳಲಿಕ್ಕೆ ಆಗೋದಿಲ್ಲ, ನನ್ನನ್ನ ಹೀಗೆ ಚಿಡಾಯಿಸ್ತಾ, ಯಾಕಂದ್ರೆ ಮನೆ ಮರ್ಯಾದೆ ಪ್ರಶ್ನೆ. ಪೊಲೀಸ್ ಸ್ಟೇಷನ್ಗೆ ಹೋಗುವಷ್ಟು ಧೈರ್ಯ ಇರೋದಿಲ್ಲ. ಇಂಥ ಹುಡುಗಿಯರು, ಇಂಥವರು ನಮ್ಮ ಅಕ್ಕ ಪಡೆ ಹೆಲ್ಪ್ ಲೈನ್ಗೆ ಫೋನ್ ಮಾಡಿದ್ರೆ ನಾವು ಎರಡೇ ನಿಮಿಷದಲ್ಲಿ ನಾವು ರಿಸಲ್ಟ್ ಆಗ್ತೀವಿ, 2 ನಿಮಿಷದಲ್ಲಿ ನಾವು ಕಾರ್ಯ ಸನ್ನದಾಗ್ತೀವಿ, ರೆಸ್ಕ್ಯೂ ಮಾಡ್ತೀವಿ. ಬಾಲ್ಯ ವಿವಾಹ ಇರ್ಬೋದು, ಈ ರೀತಿ ಅನೇಕ ಪ್ರಸಂಗಗಳಲ್ಲಿ ಇವತ್ತು ಅಕ್ಕ ಪಡೆ ಇಡೀ ರಾಜ್ಯದಲ್ಲಿ ಒಂದು ಧಮಾಕ ಅಂತ ಹೇಳ್ಬೋದು. ಹಾಸನದಲ್ಲಿ, ಮತ್ತೆ ಬಾಗಲಕೋಟೆಯಲ್ಲಿ
ಇಂಥ ಪ್ರಕರಣಗಳು ನಾವು ಶುರು ಮಾಡಿ 1 ತಿಂಗಳಾಗಿದೆ, ಅನೇಕ ಜಿಲ್ಲೆಗಳಲ್ಲಿ ಇಂಥ ಪ್ರಕರಣಗಳನ್ನ ನಾವು ತಡಿತಾ ಇದೀವಿ ಅಂತ ಪೇಪರ್ ಮಾಧ್ಯಮದಲ್ಲಿನೇ ಕೂಡ ಪ್ರಶಂಸೆ ವ್ಯಕ್ತ ಆಗ್ತಾ ಇದೆ. Sir.